ಬ್ಯಾಕ್ಗ್ರೌಂಡ್ನಲ್ಲಿರುವಂಥ ಪ್ಯಾಸೇಜು ಮುಂದ್ಗಡೆ ಟ್ರಾಫಿಕ್ ಶಬ್ದ ಕೇಳಿಸ್ಕೊತಾ ಇರೋ ನಿಮಗೆ ಗೊತ್ತಾಗ್ತಾ ಇರಬೇಕು ಈ ಜಾಗಕ್ಕೆ ನಾವು ಆಲ್ರೆಡಿ ಬಂದಿದ್ದೀವಿ ಅಂತ. ಈ ಜಾಗ ಹೆಸರು ಶ್ರೀಗಂಧ ರೆಸ್ಟೋರೆಂಟ್ ಅಂತ ಹೊಸಕೋಟೆ ಕೋಲಾರ ಹೈವೇನಲ್ಲಿದೆ. ಸೊ ಲಾಸ್ಟ್ ಟೈಮ್ ಬಂದಾಗ ವೆಜ್ ಮೀಲ್ಸು ನಾನ್ ವೆಜಿಟೇರಿಯನ್ ಡಿಶಸ್ ಎಲ್ಲ ತೋರಿಸಿದ್ವಿ. ಅದಾದಮೇಲೆ ತುಂಬ ಜನ ಇಲ್ಲಿ ಸಿಗುವಂಥ ನೆಲ್ಲೂರು ಸ್ಟೈಲ್ ಬಿರಿಯಾನಿನ ಅಪ್ರಿಷಿಯೇಟ್ ಮಾಡಿದ್ರು. ಸೊ ಇವತ್ತು ಆ ಒಂದು ಮೇಕಿಂಗ್ ಪ್ರಾಸೆಸ್ನ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಜೊತೆಗೆ ಫುಡ್ ರಿವ್ಯೂನೂ ಇರುತ್ತೆ. ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಸೋಮು ಕೆಲಸದ ಮೇಲೆ ಮಂಗಳೂರು ಹೋಗಿದ್ದಾನೆ, ನೆಕ್ಸ್ಟು ವೀಡಿಯೋನ ಜಾಯ್ನ್ ಆಗ್ತಾನೆ. ಈಗ ತಡ ಮಾಡಿದೆ ಶ್ರೀಗಂಧ ರೆಸ್ಟೋರೆಂಟ್ದು ಬಿರಿಯಾನಿ ಮೇಕಿಂಗ್ ಪ್ರಾಸೆಸ್ನ ಸ್ಟಾರ್ಟ್ ಮಾಡೋಣ. ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ವೀಡಿಯೋ ನೋಡಿ. ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನೀವು ಮಾಡ್ತೀರಿ ನಂಬ್ತಾ ಬನ್ನಿ ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಈಗ ಶ್ರೀಗಂಧ ರೆಸ್ಟೋರೆಂಟ್ನಲ್ಲಿ ದ ಫೇಮಸ್ ನೆಲ್ಲೂರು ಆಂಧ್ರ ಸ್ಟೈಲ್ ಬಿರಿಯಾನಿ ಮಾಡೋದನ್ನು ಶ್ರೀಗಂಧ ಹೋಟೆಲ್ನ ಮ್ಯಾನೇಜರ್ ತಿಳಿಸ್ಕೊಡ್ತಾರೆ. ಸರ್ ಎಲ್ಲ ರೆಡಿ ಇದೆಯಾ? ಬನ್ನಿ ಸರ್, ತೋರಿಸ್ತೀರಾ? ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀರಾ ನಮಗೆ? ಸೊ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ. ಇಲ್ಲಿ ಸಿಗುವಂಥ ಸ್ಪೆಷಲ್ ಬಿರಿಯಾನಿ ಮೇಕಿಂಗ್ ಪ್ರಾಸೆಸ್ಸು ಹೈಲೈಟ್ಸ್ ಇಲ್ಲಿ ಬರುತ್ತೆ ನೋಡಿ. ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಸಾಧ್ಯ ಆದರೆ ತಿಳಿಸಿ. ಇಲ್ಲಾಂದರೆ ಒಂದು ಹಾರ್ಟ್ ಸಿಂಬಲ್ ಹಾಕ್ಬಿಡಿ, ಇಲ್ಲಾಂದರೆ ಒಂದು ಥಮ್ಸ್ ಅಪ್ ಹಾಕಿ. ನಮಗೆ ನೀವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಈಗ ತಡ ಮಾಡಿದೆ, ಮೇಕಿಂಗ್ ಪ್ರಾಸೆಸ್ ನೋಡೋಣ ಬನ್ನಿ. ಸೊ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಪಾತ್ರೆ ಎಲ್ಲ ರೆಡಿ ಇದೆ. ಈಗ ಮಸಾಲೆ ಹೋಗ್ತಾ ಇದೆ, ಸ್ಪೆಷಲ್ ಮಸಾಲೆ ಇವ್ರದ್ದು. ಸೊ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಇದನ್ನು. ಈಗ ಫುಲ್ ಮೊಸರು ಹೋಗ್ತಾ ಇದೆ, 1 ಲೀಟರ್ ಮೊಸರು. ಹಾಲೂ 1 ಲೀಟರು. ಸೂಪರ್. ಫ್ರೆಶ್ ಪುದೀನ ಹಾಕ್ತಾ ಇದ್ದಾರೆ. ಕಿಚನ್ನು ಅಷ್ಟೇ ತುಂಬಾ ನೀಟ್ ಆ್ಯಂಡ್ ಟೈಡಿಯಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಯಾವ ಥರ ಮೇಂಟೈನ್ ಮಾಡಿದ್ರು ಇವಾಗಲೂ ಅದೇ ಥರನೇ ಮೇಂಟೈನ್ ಮಾಡಿದ್ದಾರೆ. ಇನ್ನೇನು ಅಕ್ಕಿ ಚೆನ್ನಾಗಿ ಬೆಂದಾದಮೇಲೆ ಅದನ್ನ ತೊಗೊಂಡು ಚಿಕನ್ ಮಸಾಲೆನಲ್ಲಿ ಹಾಕ್ತಾರೆ, ಬಿರಿಯಾನಿ ಮಸಾಲೆನಲ್ಲಿ. ಅದಾದಮೇಲೆ ದಮ್ ಕಟ್ಟೋ ಅಂಥ ಪ್ರಾಸೆಸ್ಸು. ಸೊ ಕಂಪ್ಲೀಟಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಸಿಗುವಂಥ ಆಂಧ್ರ ನೆಲ್ಲೂರು ಸ್ಟೈಲ್ ಬಿರಿಯಾನಿ ಅಂತೂ ನನಗೆ ಪರ್ಸ್ನಲಿ ತುಂಬಾ ಫೇವ್ರೇಟು. ಮೈಲ್ಡ್ ಇನ್ ಟೇಸ್ಟು. ರಿವ್ಯೂನೂ ಇರುತ್ತೆ. ಎಲ್ಲ ಸ್ಕಿಪ್ ಮಾಡಿದ್ದೀರ ವಿಡಿಯೋ ನೋಡಿ. ಒಂದು ಮುಕ್ಕಾಲು ಬೆಂದಿದೆ. ಸೊ ಈಗ ಈ ರೈಸ್ನ ತಗೊಂಡು ದಮ್ ಹಾಕ್ತಾರೆ. ವಾವ್, ಸೂಪರಾಗಿ ಬಂದಿದೆ ದಮ್ಮು. ಆಹಾ, ಒಂದೊಂದು ಅಗಳೂ ಯಾವ ಥರ ಸಕ್ಕದಾಗಿ ದಮ್ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಸರ್ ಹೊಡೀರಿ ಸರ್ ದಮ್ಮು. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮುರಳೀಧರ್ ಅಂತೇಳಿ. ಎಷ್ಟು ದಿನದಿಂದ ಶ್ರೀಗಂಧ ರೆಸ್ಟೋರೆಂಟ್ ಬರ್ತಾ ಇದ್ದೀರಾ ಸರ್? ಇಲ್ಲಿ ಏನು ಇಷ್ಟ ಆಗುತ್ತೆ? ಒಂದು 1.5 ವರ್ಷ 2 ವರ್ಷದಿಂದ ಬರ್ತಾನೆ. ಏನು ಇಷ್ಟ ಆಗುತ್ತೆ ಸರ್? ಇಲ್ಲಿ ನಾಟಿ ಸ್ಟೈಲ್ ಚಿಕನ್ ಚೆನ್ನಾಗಿರುತ್ತೆ, ಮತ್ತು ಮೀಲ್ಸು ಆಂಧ್ರ ಸ್ಟೈಲ್ ಮೀಲ್ಸ್ ಇರುತ್ತೆ, ಅದು ಚೆನ್ನಾಗಿ ಬರುತ್ತೆ. ಸ್ಟಾರ್ಟರ್ಸು, ತಂದೂರಿ ಐಟಮ್ ಎಲ್ಲ ಚೆನ್ನಾಗಿರುತ್ತೆ. ಸೊ ನೀವು ಫ್ಯಾಮಿಲಿ ಸಮೇತ ಬರ್ತಿಲ್ಲ ಅಂದರೆ ಈ ಥರ? ಫ್ಯಾಮಿಲಿಗೆ ಇದು ಭಾಳ ಮಾಡಿಸ್ದಂಗೆ ಇರುತ್ತೆ. ಓಕೆ. ಸ್ಪೇಸ್ ಆಗಿರ್ಬೋದು, ಒಂದು ಬೇರೆ ಥರ ಫೀಲ್ ಕೊಡುತ್ತೆ. ಒಂದು ನಾರ್ಮಲ್ ಒಂದು ಗಿಜಿ ಅಂತ ಇರುತ್ತೆ, ಇದಂಗೆಲ್ಲ ಫ್ರೀಯಾಗಿದೆ ಮಾಡ್ತಾರೆ. ಮತ್ತು ಚಿಕನ್ನು ಮಟನ್ನಲ್ಲೂ ಚೆನ್ನಾಗಿ ಕೊಡ್ತಾರೆ, ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಅದೆಲ್ಲ ಭಾಳ ಚೆನ್ನಾಗಿ. ಸರ್ ಇಲ್ಲಿ ಬಿರಿಯಾನಿ ತುಂಬ ಮೈಲ್ಡಾಗಿ ಸಖತ್ತಾಗಿರುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಬಿರಿಯಾನಿ ಚೆನ್ನಾಗಿರುತ್ತೆ. ಅದ್ರಲ್ಲಿ ನಾಟಿ ಬಿರಿಯಾನಿ ವಾರಕ್ಕೆ 2 ದಿವಸನೋ 3 ದಿವಸ ನಾಟಿ ಬಿರಿಯಾನಿ ಅಂತ ಮಾಡ್ತಾರೆ, ಅದು ಚೆನ್ನಾಗಿ ಬರುತ್ತೆ. ನಾಟಿ ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಓಕೆ. ಸ್ಟಾರ್ಟರ್ಸಲ್ಲಿ ನಾಟಿ ಸ್ಟೈಲು ಚಿಕನ್ ಗ್ರೇವಿ ಮಾಡ್ತಾರೆ, ಅದು ಭಾಳ ಚೆನ್ನಾಗಿರುತ್ತೆ. ತಂದೂರಿ ಐಟಮ್ಮು ಚೆನ್ನಾಗಿ ಮಾಡ್ತಾರೆ. ಮೀಲ್ಸು ಎಲ್ಲ ಚೆನ್ನಾಗಿ ಸಫಿಷಿಯೆಂಟಾಗಿ ಕೊಡ್ತಾರೆ. ಆಮೇಲೆ ಎಕ್ಸ್ಟ್ರಾ ಸಾಂಬಾರು, ಪಲ್ಯ, ಹಪ್ಪಳ ಅವೆಲ್ಲ ಏನಿಲ್ಲ, ಕೇಳಿದ್ರೆ ಮತ್ತೆ ಅದೆಲ್ಲ ಕೊಡ್ತಾರೆ. ಫ್ಯಾಮಿಲಿ ಬಂದಾಗ ಅವೆಲ್ಲ ಚೆನ್ನಾಗಿ ಮಾಡ್ತಾರೆ, ಅದೆಲ್ಲ ಚೆನ್ನಾಗಿ. ಓಕೆ, ಹಂಗಾದ್ರೆ ನೀವು ರೆಕಮೆಂಡ್ ಮಾಡ್ತೀರಾ ಸರ್? ನಿಮ್ಮ 100% ಮಾಡ್ತೀವಿ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಆಮೇಲೆ ಈ ಚಿಕನ್ನು ಇದು ಕೆಲವೊಂದು ಹೋಟ್ಲಲ್ಲೆಲ್ಲ ಸ್ಟಾಕ್ ಇಡೋದು ಆ ಥರ ಇದೆ. ಇವರು ಒಳ್ಳೆ ಕಡೆಗೆ ಚಿಕನ್ನು ರಿವ್ಯೂನಲ್ಲಿ ಮಾಡ್ತಾರೆ. ಕೆಲವೊಂದು ಟೈಮ್ ಬಾಕ್ಸಸ್ ನಾವು ನೋಡಿದ್ವಿ, ಗೋದ್ರೇಜ್ ಚಿಕನ್ನೇ ಅದೇ ತರಿಸ್ತಾರೆ, ಕ್ವಾಲಿಟಿದೇ ತರಿಸ್ತಾರೆ. ಅದೊಂದು ಚೆನ್ನಾಗಿ ಮಾಡ್ತಾರೆ, ಅದೊಂದು ಚೆನ್ನಾಗಿ ಬರುತ್ತೆ. ಟೇಸ್ಟು ಅಷ್ಟೇ. ಆಮೇಲೆ ಈಗ ಇವರು ಯಾರು ಇದಾರಲ್ಲ ವೆಯ್ಟ್ರು, ಇವರೆಲ್ಲ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಮಾಡ್ತಾರೆ. ಓಕೆ. ಇಲ್ಲಿ ಮೀಲ್ಸಲ್ಲಿ ನಾರ್ಮಲ್ ಪ್ಲೇಟ್ ಮೀಲ್ಸ್ ಮಾಡಿದ್ರೂ ರೈಸು ಇನ್ನು ಕೇಳೋ ಬೇರೆ ಏನೋ ತೊಗೊಂಡಿರ್ತಾರೆ ರೈಸು, ಆವಾಗ್ಲೂ ಕೊಡ್ತಾರೆ. ಅದೆಲ್ಲನೂ ಚೆನ್ನಾಗಿರುತ್ತೆ. ಹಿಂಗೆ ಇದೇ ಥರ ಇದೇ ಬರೋದು, ಇದರಲ್ಲಿ ಇಲ್ಲ ಕೊಂಬ ಆ ಥರ ಎಲ್ಲ ಏನು ಮಾಡೋದಿಲ್ಲ. ಈಗ ರೈಸ್ ಇರ್ತ ಏನೋ ತೊಗೊಂಡಿದ್ದು ಸ್ಟಾರ್ಟರ್ಸು, ರೈಸ್ ಸ್ವಲ್ಪ ತೊಗೊಳ್ಳಿ ಅವರೇ ಹೇಳ್ತಾರೆ, ರಸಮ್ಮು ಅವೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಭುಗಳದ್ದು ಟಿ ಶರ್ಟ್ ಹಾಕಿದ್ದೆ. ತುಂಬ ಜನ ಎಲ್ಲಿ ತೊಗೊಳೋದು ಹೆಂಗೆ ತೊಗೊಳೋದು ಅಂತೆಲ್ಲ ಕೇಳ್ತಾ ಇದ್ರಿ. ಈ ಟಿ ಶರ್ಟನ್ನು ಕರ್ನಾಟಕ ಬಲ ಅವರು ಡಿಸೈನ್ ಮಾಡಿರೋವಂಥ ಟಿ ಶರ್ಟೇ. ಬೈಯಿಂಗ್ ಲಿಂಕ್ಸ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ. ನಿಮ್ಗೆ ಬೇಕಿದ್ರೆ ಟಿ ಶರ್ಟ್ಸ್ನ ಬೈ ಮಾಡ್ಬೋದು. ಸೊ ಆ ಲಿಂಕು ಆ್ಯಕ್ಸೆಸ್ ಮಾಡಿ ಬೈ ಮಾಡಿ ಅಂತ ಕೇಳ್ಕೊತೀನಿ. ತುಂಬ ಒಳ್ಳೆ ಟಿ ಶರ್ಟ್ಸು ಡಿಸೈನ್ ಮಾಡಿದ್ದಾರೆ. ಎಲ್ಲ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರೋವಂಥ ಒಂದು ಟಿ ಶರ್ಟ್ಸು ಕರ್ನಾಟಕ ಬಲಾರಲ್ಲಿ ಸಿಗುತ್ತೆ. ಸೊ ಆದಷ್ಟು ಬೇಗ ಪರ್ಚೇಸ್ ಮಾಡಿ. ಶ್ರೀಗಂಧ ರೆಸ್ಟೋರೆಂಟ್ ಒಳ್ಳೆ ಚಿಕನ್ ಬಿರಿಯಾನಿ ಮೇಕಿಂಗ್ ಪ್ರಾಸೆಸ್ ನೋಡಿದ್ರೆ
ಅದ್ರ ಮಸಾಲೆ ಪ್ರಿಪ್ರೇಷನ್ ಇನ್ನೊಂದು ದಿನ ಬಂದು ನಾವು ಶೂಟ್ ಮಾಡ್ತೀವಿ. ಇವತ್ತು ತುಂಬ ಲೇಟ್ ಆಗೋಯ್ತು ಬಂದಿದ್ದು. ಸೊ ಇದಕ್ಕೆ ಹೈಲೈಟ್ಸ್ ಮಾತ್ರ ನೋಡಿದ್ದೀರಾ, ಯಾವ ಥರ ಪ್ರಿಪೇರ್ ಆಯಿತು, ಯಾವ ಥರ ರೈಸ್ ಎಲ್ಲ ನಿಮಗೆ ದಮ್ ತೆಗಿಬೇಕಾಗಿತ್ತು ಅಂತೆಲ್ಲ ನೋಡಿದ್ದೀರಾ. ಸೊ ಇಲ್ಲಿ ಬಿರಿಯಾನಿ ಜೊತೆಯಲ್ಲಿ ನಾನು ಒಂದು 3 ನಾನ್ ವೆಜ್ ಸ್ಟಾರ್ಟರು, 1 ವೆಜ್ ಸ್ಟಾರ್ಟರ್ ಆರ್ಡರ್ ಮಾಡಿದ್ದೀನಿ. ನನ್ನ ಫೇವ್ರೇಟು ಇಲ್ಲಿನ ಒಂದು ಶೋಲೆ ಕಬಾಬ್, ಚಿಕನ್ ಶೋಲೆ ಕಬಾಬ್, ಮತ್ತು ಪ್ರಾನ್ ಗೀ ರೋಸ್ಟ್ ಇದೆ, ಮತ್ತು ಮಟನ್ ಫ್ರೈನೂ ಇದೆ. ಅದಾದಮೇಲೆ ಒಂದು ಬೇಬಿಕಾರ್ನಲ್ಲಿ ಲೆಮನ್ ಬೇಬಿಕಾರ್ನ್ ಮಾಡ್ತಾರೆ, ಅದ್ಭುತವಾಗಿರುತ್ತೆ. ವೆಜ್ ಅವರು ಯಾರಾದರೂ ಇದನ್ನ ಖಂಡಿತ ಟ್ರೈ ಮಾಡಿ. ಸೊ ಈಗ ಸದ್ಯಕ್ಕೆ ನಾನು ಫಸ್ಟು ಆ ಗೀ ರೋಸ್ಟ್, ಪ್ರಾನ್ ಗೀ ರೋಸ್ಟ್ನ ಟ್ರೈ ಮಾಡಿಬಿಡ್ತೀನಿ, ಯಾಕಂದರೆ ಅದರಲ್ಲಿ ತುಪ್ಪ ಎಲ್ಲ ಸ್ವಲ್ಪ ಬಿಸಿ ಬಿಸಿ ತಿನ್ನೋದೇ ಮಜಾ. ಸೊ ಆ ಕ್ಲೋಸಪ್ಪಲ್ಲಿ ನೋಡಿ ಯಾವ ಥರ ಇರುತ್ತೆ ಅಂತ. ಪ್ರಾನ್ ಗೀ ರೋಸ್ಟು 2 ಹಾಕೊಂಬಿಡೋಣ, ಒಳ್ಳೆ ಸೈಜ್ನಲ್ಲೇ ಇದೆ ಪ್ರಾನ್ಸು. ಸೊ ಇಲ್ಲಿ ಹೊಸಕೋಟೆನಲ್ಲಿ ಲೋಕಲ್ ಸೀ ಫುಡ್ ಸಪ್ಲೈಯರ್ ಇದ್ದಾರಂತೆ, ಅವ್ರ ಹತ್ರ ಹೇಳಿ ಇವರು ನೀಟಾಗಿರೋದು ಸೋರ್ಸ್ ಮಾಡಿ ತಂದಿರೋದಂಥದ್ದು ಒಂದು ಪ್ರಾನ್ಸ್ ಇದು. ಸೊ ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ದಾರೆ, ಘಮ ಘಮ ಅಂತ ಇದೆ. ಸೊ ಟ್ರೈ ಮಾಡಿಬಿಡ್ತೀನಿ. ಆ ಗೀ ರೋಸ್ದು ಮಸಾಲೆ ಇದೆ ನೋಡಿ, ಅದು ಹೈಲೈಟು. ಫ್ರೆಶ್ನೆಸ್ ಇದೆ ಪ್ರಾನ್ಸಲ್ಲಿ, ಅಟ್ ದ ಸೇಮ್ ಟೈಮ್ ಆ ಮಸಾಲೆದ ಗಮ್ಮತ್ತು ಸಿಕ್ಕಾಪಟ್ಟೆ ಗೊತ್ತಾಗುತ್ತೆ. ನೀವು ಈ ಕುಂದಾಪುರನಲ್ಲಿ ಏನು ತಿಂತೀರೋ ಅದೇ ಒಂದು ಮಸಾಲೆಗೆ ಹೋಲಿಸ್ಬೋದು ಈ ಗೀ ರೋಸ್ಟ್ನ. ಧೂಳು ಹಾಕಾಕರು. ನಾನು ಇತ್ತೀಚೆಗೆ ಬಂದಾಗೆಲ್ಲ ಇಲ್ಲಿ ಸ್ಟಾರ್ಟರ್ಸ್ನಲ್ಲಿ ಶೋಲೆ ಕಬಾಬ್ ತುಂಬ ಮೆಚ್ಕೊತಾ ಇದೆ. ಪ್ರಾನ್ ಗೀ ರೋಸ್ಟ್ ಯಾವತ್ತೂ ಆರ್ಡರ್ ಮಾಡಿರಲಿಲ್ಲ. ಸೂಪರ್, ಧೂಳು ಧಮಾಕ ಇದು. ಬಟ್ ಏನಂದರೆ ಒಂದು ಡಿಫ್ರೆನ್ಸ್ ಏನಂದರೆ, ನೀವು ಕುಂದಾಪುರ ಸ್ಟೈಲ್ನಲ್ಲಿ ಗೀ ರೋಸ್ಟ್ ತಿನ್ನೋಕ್ಕೂ ಇಲ್ಲಿ ತಿನ್ನೋಕ್ಕೂ ಅಂದರೆ, ಇಲ್ಲಿ ಪ್ರಾನ್ಸ್ ಮೇಲೆ ಒಂದು ಲೈಟ್ ಕೋಟಿಂಗ್ ಆಗಿರುತ್ತೆ. ಸೊ ರಾ ಪ್ರಾನ್ಸ್ ಹಾಕಿ ಮಾಡಲ್ಲ, ಬಟ್ ಮಸಾಲೆ ಮಾತ್ರ ಅಥೆಂಟಿಕ್ ಕುಂದಾಪುರ ಒಂದು ಮಸಾಲೆನೇ ಇದು ಬಳಸಿರೋದು. ನೀರು ದೋಸೆ ಇದ್ದಿದ್ರೆ ಈ ಒಂದು ಗೊಜ್ಜಿಗೆ ಅಲ್ಟಿಮೇಟ್ ಗುರು, ಧೂಳು ಧಮಾಕ ಇದು. ಒಂದೇ ಡಿಫ್ರೆನ್ಸು, ಪ್ರಾನ್ಸ್ಗೆ ಒಂದು ಕೋಟಿಂಗ್ ಆಗಿ ಫ್ರೈ ಆಗಿರುತ್ತೆ, ಅದಾದಮೇಲೆ ಚೆನ್ನಾಗಿ ಗೀ ರೋಸ್ಟ್ ಮಸಾಲೆನೆಲ್ಲ ಟಾಸ್ ಮಾಡೋವಂಥದ್ದು ಧಮಾಕ. ಮಸ್ಟ್ ಟ್ರೈ ಇದು, ಖಂಡಿತ ಟ್ರೈ ಮಾಡಿ, ಇಷ್ಟಪಡ್ತೀರಾ, ರೆಕಮೆಂಡ್ ಮಾಡ್ತೀನಿ, ಇದನ್ನ ಖಂಡಿತ ಟ್ರೈ ಮಾಡಿ. ಈಗ ನೆಕ್ಸ್ಟು ನನ್ನ ಫೇವ್ರೇಟು ಶೋಲೆ ಕಬಾಬ್. ನೋಡಿ ಯಾವ ಥರ ಇದೆ ಕ್ಲೋಸಪ್ಪಲ್ಲಿ. ಚಿಕನ್ ಶೋಲೆ ಕಬಾಬ್ 1 ಪೀಸು 2 ಪೀಸ್ ಹಾಕೊಂಡ್ಬಿಡ್ತೀನಿ. ನನಗೆ ಇದು ತುಂಬಾ ಪರ್ಸ್ನಲಿ ಇಷ್ಟ. ಇಲ್ಲಿ ಬಂದಾಗೆಲ್ಲ ಮೀಲ್ಸ್ ಜೊತೆ ಟ್ರೈ ಮಾಡ್ತೀನಿ. ಇಲ್ಲಿ ವೆಜ್ ಮೀಲ್ಸು ಅನ್ಲಿಮಿಟೆಡು, ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ತಿಳಿಸಿದ್ದೀವಿ ಅದನ್ನು. ಸೊ ಮೀಲ್ಸ್ ತೊಗೊಂಡ್ರೆ ಆಂಧ್ರ ಸ್ಟೈಲ್ ಮೀಲ್ಸು ಬಾಳೆ ಎಲೆ ಮೇಲೆ ನೀಟಾಗಿ ಬಡಿಸ್ತಾರೆ. ಅಂಥದಕ್ಕೆ ಈ ಒಂದು ಶೋಲೆ ಕಬಾಬು ಸೈಡ್ಸ್ ತೊಗೊಂಡ್ಬಿಟ್ರೆ ಸಕ್ಕತ್ತಾಗಿರುತ್ತೆ. ಸೊ ಪಪ್ಪು ಅನ್ನ ಜೊತೆನಲ್ಲಿ ತಿನ್ನೋಕ್ಕೆ ಅದ್ಭುತವಾದ ಒಂದು ಸೈಡ್ ಡಿಶ್ ಇದು. ಈಗ ಟ್ರೈ ಮಾಡಿಬಿಡ್ತೀನಿ. ಆ ಗೀ ರೋಸ್ದು ಫ್ಲೇವರ್ಸ್ ಇನ್ನೂ ಹಾಗೇ ಇದೆ. ನನ್ನ ಪರ್ಸ್ನಲ್ ಫೇವ್ರೇಟ್ ಇದು. ಆರಾಮಾಗಿ ನೀವು ಟ್ರೈ ಮಾಡ್ಬೋದು ಬಂದರೆ. ಫುಲ್ ಬೋನ್ಲೆಸ್ ಇರುತ್ತೆ. ಆ ಕರ್ಬೇವಿನ ಸೊಪ್ಪು ಫ್ಲೇವರ್ಸು ಜಾಸ್ತಿ ಗೊತ್ತಾಗುತ್ತೆ, ಫ್ರೈ ಮಾಡಬೇಕಾದ್ರೆ ಹಾಕ್ತಾರೆ. ಮತ್ತು ಈ ಒಂದು ಶೋಲೆ ಕಬಾಬ್ದು ಮಸಾಲೆ ಮಾತ್ರ ತುಂಬಾ ಯೂನಿಕು. ನೀವು ಒಂದ್ಸರಿ ತಿಂದರೆ ಖಂಡಿತ ಮತ್ತೆ ಮತ್ತೆ ಬಂದಾಗ ಇದನ್ನೇ ಆರ್ಡರ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಈ ಶೋಲೆ ಕಬಾಬ್. ನಿಂಬೆಹಣ್ಣು, ಸ್ವಲ್ಪ ಈರುಳ್ಳಿ ಎಲ್ಲ ಕಾಂಬಿನೇಷನ್ ಮಾಡಿ ತಿಂದರೆ ಸಕ್ಕತ್ತಾಗಿರುತ್ತೆ. ಪಪ್ಪು ಸಾರಿಗೆಲ್ಲ ಸಖತ್ ಒಳ್ಳೆ ಕಾಂಬಿನೇಷನ್ ಇದು. ನಾನು ಬಂದಾಗೆಲ್ಲ ಅದನ್ನೇ ಅದ್ರ ಜೊತೆಯಲ್ಲಿ ಟ್ರೈ ಮಾಡ್ತೀನಿ, ಸಖತ್ತಾಗಿರುತ್ತೆ. ಧೂಳು ಧಮಾಕ. ವೆಜ್ಜು ಲಾಸ್ಟಲ್ಲೇ ಟ್ರೈ ಮಾಡ್ತೀನಿ, ಬೈಕೊಂಬೇಡಿ. ಮಟನ್ ಟ್ರೈ ಮಾಡೋಣ ಅಂತ ನೆಕ್ಸ್ಟು. ಮಟನ್ನು ಸ್ವಲ್ಪ ಜಲ್ದಿ ತಿನ್ಬಿಡ್ಬೇಕು. ಸೊ ಇವೆರಡೂ ಆದಮೇಲೆ ಮಟನ್ ಸಕ್ಕತ್ತಾಗಿ ಗಾರ್ನಿಷ್ ಮಾಡಿ ಕೊಟ್ಟಿದ್ದಾರೆ. ಮಟನ್ ಫ್ರೈ 1 ಪೀಸ್ ಹಾಕೊಂಬಿಡೋಣ. ನೋಡಿ ಯಾವ ಥರ ಇದೆ. ಒಣಗಿದ ಕೊಬ್ಬರಿದು ಒಂದು ಸಕ್ಕತ್ತಾಗಿ ಗಾರ್ನಿಷ್ ಮಾಡಿದ್ದಾರೆ. ಸೊ ಪಕ್ಕ ಒಳ್ಳೆ ಕಡೆಯಿಂದ ಮಟನ್ನು, ಚಿಕನ್ನು, ಫಿಶ್ಶು ಅದೆಲ್ಲ ಸೋರ್ಸ್ ಮಾಡ್ತಾರೆ. ಕ್ವಾಲಿಟಿ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಇಲ್ಲಿ. ಸೊ ಪ್ರತಿ ಸರಿ ಬಂದಾಗ ಆ ಫ್ಲೇವರ್ಸ್ ನೀವು ಗೊತ್ತಾಗುತ್ತೆ. ಸೊ ಈಗ ಟ್ರೈ ಮಾಡ್ಬಿಡ್ತೀನಿ. ಶ್ರೀಗಂಧ ರೆಸ್ಟೋರೆಂಟ್ ಬಂದಾಗೆಲ್ಲ ಯಾವತ್ತೂ ಅಪ್ಸೆಟ್ ಆಗಿಲ್ಲ.
ಅದೇ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಲಾಸ್ಟ್ ವೀಡಿಯೋ ನೋಡ್ಕೊಂಬಂದವರು ತುಂಬ ಜನ ಸಿಕ್ಕಿದಾಗ ಇವರ ಮೀಲ್ಸ್ ಬಗ್ಗೆ ಮಾತಾಡಿದ್ರು, ಶೋಲೆ ಕಬಾಬ್ ಬಗ್ಗೆ ಮಾತಾಡಿದ್ರು. ಎಸ್ಪೆಷಲಿ ಇಲ್ಲಿನ ನೆಲ್ಲೂರು ಸ್ಟೈಲ್, ಆಂಧ್ರ ಸ್ಟೈಲ್ ಬಿರಿಯಾನಿ ತುಂಬಾ ಮೈಲ್ಡಾಗಿರುತ್ತೆ, ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಸೊ ಲೆಮನ್ ಬೇಬಿ ಕಾರ್ನ್ ಇದು ವೆಜ್ ಲವರ್ಗೆ ತುಂಬ ಇಷ್ಟ ಆಗುತ್ತೆ, ಖಂಡಿತ ಟ್ರೈ ಮಾಡಿ ಇದನ್ನು. ಈಗ ನಾನು ನಿಮಗೆ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಲೆಮನ್ ಬೇಬಿ ಕಾರ್ನ್, ಸೊ ಫುಲ್ಲು ನಿಂಬೆಹಣ್ಣೆ ಹಾಕಿರ್ತಾರೆ. ಸೊ ಈ ಬೇಬಿ ಕಾರ್ನ್ ಲೆಮನ್ನು ಸೊ 2 ತೊಗೊಂಡಿದ್ದೀನಿ, ಚೆನ್ನಾಗಿ ಟಾಸ್ ಮಾಡಿದ್ದಾರೆ. ನನಗೆ ಆ ಲೆಮನ್ ಫ್ಲೇವರ್ಸ್ ಎಲ್ಲ ಜಾಸ್ತಿ ಗೊತ್ತಾಗ್ತಾ ಇದೆ, ಯಾಕಂದರೆ ಒಂದು 2 ಪೀಸ್ ದೊಡ್ಡದು ಹಂಗೆ ಇತ್ತು. ಟ್ರೈ ಮಾಡಿಬಿಡೋಣ. ಸಖತ್ತಾಗಿದೆ. ಲೆಮನ್ ಫ್ಲೇವರ್ಸು ಜಾಸ್ತಿ ಸ್ಪ್ರೆಡ್ ಆಗೋಯ್ತು ತಿಂದಿದ ತಕ್ಷಣ. ಆಹಾ, ಕೊಟ್ಟು ಸೂಪರ್. ವೆಜ್ ಲವರ್ಸ್ ಟ್ರೈ ಮಾಡಿ, ಚೆನ್ನಾಗಿದೆ. ಸೊ ದ ಶೋ ಸ್ಟಾಪರ್ ನೆಲ್ಲೂರು ಸ್ಟೈಲು, ಆಂಧ್ರ ಸ್ಟೈಲ್ ಬಿರಿಯಾನಿ ನನಗೆ ತುಂಬಾ ಇಷ್ಟ. ಇಲ್ಲಿ ಬಂದಾಗ ತೊಗೊತೀನಿ. ಸೋಮು ನನಗಿಂತ ಜಾಸ್ತಿ ಸರಿ ಇಲ್ಲಿ ವಿಸಿಟ್ ಮಾಡಿಬಿಟ್ಟಿದ್ದಾನೆ ನಮ್ಮ ವಿಡಿಯೋ ಆದಮೇಲೆ. ಸೊ ಅವರು ಫ್ಯಾಕ್ಟ್ರಿನೂ ಇಲ್ಲೇ ಇರೋದು. ಸೊ ಅವರು ಸ್ಟಾಫ್ ಜೊತೆ ಎಲ್ಲ ಬರ್ತಾ ಇರ್ತಾನೆ. ಸೊ ರೈಸ್ ನೋಡಿ ಯಾವ ಥರ ಇದೆ ನೋಡಬೇಕು. ಸೊ ರೈಸ್ ಸ್ವಲ್ಪ ಹಾಕ್ಕೊಳ್ಳೋಣ. ಘಮ ಅಂತ ಇದೆ. ಸೊ ಪೀಸು ಒಳಗಡೆ ಸೇರ್ಕೊಂಡಿರುತ್ತೆ, ಒಳಗಡೆ ಹಾಕಿರ್ತಾರೆ. ಸೊ ಹಂಗೆ ತೊಗೊಂಬಿಡೋಣ. ಲೆಗ್ ಪೀಸು ಇಟ್ಕೊಂಡು ಫಸ್ಟು ಈ ಸೂಪರ್ ಮೈಲ್ಡ್ ಆಗಿರುವಂಥ ಒಂದು ರೈಸ್ನ ಟ್ರೈ ಮಾಡಿಬಿಡ್ತೀನಿ. ಸಖತ್ ಫ್ಲೇವರ್ಫುಲ್ಲು, ಅಟ್ ದ ಸೇಮ್ ಟೈಮ್ ಲೈಟಾಗಿರುತ್ತೆ. ಈ ಬಿರಿಯಾನಿ ಬೆಂಗಳೂರಿನಲ್ಲಿ ಒಂದು ಸುಮಾರು ಅವ್ರದ್ದು ಬ್ರಾಂಚಸ್ ಇದೆ. ಆ ಬಿರಿಯಾನಿಗೆ ಹೋಲಿಸ್ಬೋದು ಇದನ್ನು. ಸೊ ಅಲ್ಲಿಂದ ಒಂದು ಫ್ಲೇವರ್ಸ್ ಯಾವ ಥರ ಇರುತ್ತೋ ಅದೇ ಥರನೂ ಇಲ್ಲಿನೂ ನೀವು ತಿಂತಾಯಿದ್ರೆ ಫೀಲ್ ಮಾಡ್ಬೋದು. ಸೊ ನನಗಂತೂ ಈ ಬಿರಿಯಾನಿಗೆ ಮೊಸರು ಬಜ್ಜಿ ಹಾಕ್ಕೊಳಕ್ಕೆ ಇಷ್ಟಪಡ್ತೀನಿ. ಶೇರ್ವಾ ಬೇಡ, ಇಲ್ಲಾಂದ್ರೆ ಹಂಗೆ ತಿನ್ಬಿಡ್ಬೋದು ಇದನ್ನು. ಸೊ ಹೋಗ್ತಾ ಲಾಸ್ಟ್ ಫೈನಲ್ ಸ್ಟೇಜ್ ಬಂದಾಗ ಮೊಸರು ಬಜ್ಜಿ ಹಾಕ್ಕೊಂಡು ತೃಪ್ತಿಯಾಗಿ ಮುಗಿಸ್ಬಿಡ್ಬೋದು. ಸೊ ಅಷ್ಟು ಚೆನ್ನಾಗಿರುತ್ತೆ. ಪೀಸುಗಳು ಅಷ್ಟೇ ಸಕ್ಕದಾಗಿ ಮಸಾಲೆನಲ್ಲೇ ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು ಚಿಕನ್ ಪೀಸ್ಗೆ. ನೀವು ನೋಡಿದ್ರೆ ಮೇಕಿಂಗ್ ಪ್ರೊಸೆಸ್ ಯಾವ ಥರ ಇತ್ತು ಅಂತ. 1 ಲೀಟ್ರ್ ಮೊಸರು, 1 ಲೀಟ್ರ್ ಹಾಲು, ಜೊತೆಗೆ ಇವರ ಒಂದು ಅಥೆಂಟಿಕ್ ಆಂಧ್ರ ಸ್ಟೈಲ್ ಮಸಾಲೆ ಇರ್ತದಲ್ವ, ಚಿಕನ್ ಬಿರಿಯಾನಿ ಮಸಾಲೆ, ಅದು ಹೋಗುತ್ತೆ. ಅದನ್ನು ಇವರು ಬೆಳಗ್ಗೆನೇ ಎದ್ದು ಮಾಡಿ ಇಟ್ಕೊಂಡ್ಬಿಡ್ತಾರೆ. ಯಾಕಂದರೆ ಇಲ್ಲಿ 3 ರಿಂದ 4 ಬ್ಯಾಚ್ ರೆಡಿ ಆಗ್ತಾನೆ ಇರುತ್ತೆ ಬ್ಯಾಕ್ ಟು ಬ್ಯಾಕು. ಸೊ ಬಿಸಿ ಇದ್ರೇ ಇವರು ಸರ್ವ್ ಮಾಡೋದು. ಸೊ ಒಂದು ಮ್ಯಾಕ್ಸಿಮಮ್ 1-1.5 ಅವರ್ಗೆಲ್ಲ ಖಾಲಿ ಆಗ್ಬಿಡುತ್ತಂತೆ, ಮ್ಯಾನೇಜರ್ ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು. ಸೊ ಅದಕ್ಕೆ ಬೆಳಗ್ಗೆ ಎದ್ದು ಆ ಮಸಾಲೆಯನ್ನು ಮಾಡಿ ಇಟ್ಕೊಂಡು ಬೇಕಾದಾಗೆಲ್ಲ ಬ್ಯಾಚ್ ವೈಸು ವೆಜ್ ಬಿರಿಯಾನಿಗೆ ವೆಜ್ ಎಲ್ಲ ಹಾಕಿ ವೆಜ್ಜೀಸ್ ಎಲ್ಲ ಹಾಕಿ ಮಾಡ್ತಾರೆ. ಸೊ ಚಿಕನ್ ಬಿರಿಯಾನಿ ಜಾಸ್ತಿ ಮಾಡ್ತಾರೆ. ಸಂಡೇಸ್ ಬಂದು ಮಟನ್ ಬಿರಿಯಾನಿ ಮಾಡ್ತಾರೆ ಅವರು. ಸೊ ನೀವು ಎಕ್ಸ್ಟ್ರೀಮ್ ಮಸಾಲೆ ಇರುವಂಥ ಬಿರಿಯಾನಿ ತಿಂದು ಬೇಜಾರಾಗಿದ್ದರೆ ಹೊಸಕೋಟೆ ಸೈಡು ಈ ಒಂದು ಮೈಲ್ಡ್ ಆಗಿರುವಂಥ ಒಂದು ಆಂಧ್ರ ಸ್ಟೈಲ್ ಬಿರಿಯಾನಿ ಟ್ರೈ ಮಾಡಿ. ತುಂಬಾ ಫ್ಲೇವರ್ಫುಲ್ಲು, ಒಳ್ಳೆಯ ಪರಿಮಳ ಬರ್ತಾ ಇರುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ನೀವು ಬಂದು ಟ್ರೈ ಮಾಡಿ. ಫ್ಲೇವರ್ಸ್ ಒಂದು ಹೆಚ್ಚಾಗಿ ಕಾಣಿಸುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ಮೈಲ್ಡಾಗೂ ಇರುತ್ತೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನೀವು ಈ ಕಡೆ ಬಂದಾಗ ಟ್ರೈ ಮಾಡಿ. ನಾನು ನನ್ನ ಫ್ರೆಂಡು ಇವತ್ತು ಇದನ್ನೆಲ್ಲ ಮುಗಿಸ್ಬಿಟ್ಟು ನಿಮಗೆ ಔಟ್ಲುಕ್ ಸಿಗ್ತೀವಿ, ನೋಡ್ತಾರೆ. ಓವರಾಲ್ ಆಗಿ ನಾನಂತೂ ಒಳ್ಳೆ ಬಿರಿಯಾನಿ ಮತ್ತು ಸ್ಟಾರ್ಟರ್ಸ್ ಎಲ್ಲ ಎಂಜಾಯ್ ಮಾಡಿದೆ. ಮೇಕಿಂಗ್ ಪ್ರಾಸೆಸ್ಸು ತೋರಿಸಿದ್ದೀವಿ, ಯಾವ ಥರ ಇತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸೋಮು ಜೊತೆಗೆ ಸಿಗ್ತೀನಿ. ಸೋಮು ಕೆಲಸದ ಮೇಲೆ ಮಂಗಳೂರಿಗೆ ಹೋಗಿದ್ದಾನೆ. ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಕ್ಕಿ ನಿಮಗೆ ಒಳ್ಳೆ ಜಾಗನ ತೋರಿಸ್ತೀವಿ. ಈ ಜಾಗಕ್ಕೆ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ. ಏನಾದರೂ ಹೊಸಕೋಟೆ ಕೋಲಾರ ಕಡೆ ಟ್ರಾವೆಲ್ ಮಾಡ್ತಾಯಿದ್ರೆ ಶ್ರೀಗಂಧ ರೆಸ್ಟೋರೆಂಟ್ಗೆ ವಿಸಿಟ್ ಮಾಡಿ. ವೆಜ್ ಮೀಲ್ಸೂ ಅನ್ಲಿಮಿಟೆಡ್ ಸಿಗುತ್ತೆ. ಅದ್ರ ಜೊತೆಯಲ್ಲಿ ಒಳ್ಳೆ ಧೂಳ್ದುಮಕ ನಾನ್ ವೆಜಿಟೇರಿಯನ್ಸು ಸೈಡ್ ಸ್ಟಾರ್ಟರ್ಸ್ ಆಗಲಿ ಬಿರಿಯಾನಿ ಆಗಲಿ ಎಲ್ಲ ಸಿಗುತ್ತೆ. ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ. ನೀವು ಮಾಡ್ತೀರಿ ನಮ್ಮ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ಸೋಮು ಜೊತೆಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.